ಕರ್ನಾಟಕದ ಸ್ವಿಟ್ಜರ್ಲೆಂಡ್ ಅಂತ ಕರೆಸ್ಕೊಳ್ಳೋ ಚಿಕ್ಕಮಗಳೂರು ಜಿಲ್ಲೆಯ ವಿಶೇಷತೆ ಏನು? ವೆಲ್ಕಮ್ ಟು ದ ಡೇ 18 ಆಫ್ ನಮ್ಮ ನಾಡು. 1947ರವರೆಗೂ ಕಡೂರು ಆಗಿದ್ದ ಇದು ಮುಂದೆ ಚಿಕ್ಕಮಗಳೂರು ಆಯ್ತು. ಈ ಹಿಂದೆ ಸಕರಾಯ ಪಟ್ಟಣದ ರುಕ್ಮಂಗದ ಎಂಬ ರಾಜ ತನ್ನ ಕಿರಿಯ ಮಗಳಿಗೆ ಬಳುವಳಿಯಾಗಿ ನೀಡಿದ ಈ ಊರನ್ನ ಜನ ಚಿಕ್ಕಮಗಳೂರು ಅಂತ ಕರೆದ್ರು. ಭಾರತದಲ್ಲೇ ಮೊದಲು ಕಾಫಿ ಬೆಳೆದ ಜಾಗ ನಮ್ಮ ಚಿಕ್ಕಮಗಳೂರು. ಹಾಗಾಗಿ ಇದನ್ನ ಕಾಫಿ ನಾಡು ಅಂತ ಕರೀತಾರೆ. ಬಾಬಾ ಬುಡನ್ ಎಂಬುವವರು ತಾವಿದ್ದ ಚಂದ್ರದ್ರೋಣ ಪರ್ವತದ ಮೇಲೆ ಮೊದಲು ಕಾಫಿಯನ್ನು ಬೆಳೆದಿದ್ದು ಅಂತ ಹೇಳಲಾಗುತ್ತೆ. ಹಾಗಾಗಿ ಇದನ್ನ ಬಾಬಾ ಬುಡನ್ಗಿರಿ ಅಂತಾರೆ. ಹಿಂದೂ ಮುಸ್ಲಿಮರ ಭಾವೈಕ್ಯದ ಪವಿತ್ರ ಸ್ಥಳವಾದ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಇರೋದು ಇದೇ ಬಾಬಾ ಬುಡನ್ಗಿರಿಯಲ್ಲಿ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಮಾರ್ಗದರ್ಶನ ನೀಡಿದ ವಿದ್ಯಾರಣ್ಯರು ಇದೇ ಜಿಲ್ಲೆಯವರು. ರಾಜ್ಯದಲ್ಲಿ ಹರಿಯುವ ಎಷ್ಟೋ ನದಿಗಳ ಉಗಮ ಸ್ಥಾನ ಇರೋದು ಇದೇ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ರಾಜ್ಯದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಇರೋದು ಕೂಡ ಇದೇ ಚಿಕ್ಕಮಗಳೂರಿನಲ್ಲಿ. 12 ವರ್ಷಕ್ಕೊಮ್ಮೆ ಇಲ್ಲಿ ಅರಳುವ ಕುರುಂಜಿ ಹೂಗಳು ಈ ಬೆಟ್ಟದ ಸೌಂದರ್ಯವನ್ನ ದ್ವಿಗುಣಗೊಳಿಸುತ್ತೆ.